ಸೊ ತುಮಕೂರು ಟೌನ್ ಮತ್ತು ಇನ್ಫ್ಯಾಕ್ಟ್ ಇಡೀ ತುಮಕೂರು ಡಿಸ್ಟಿಕ್ಕಲ್ಲಿ 10 ತಾಲೂಕು ಮೇಯ್ನ್ ಹೆಡ್ ಕ್ವಾರ್ಟರ್ಸಲ್ಲಿ ನಮಗೆ ಭಾಳಷ್ಟು ಆಟೋಸ್ ಇದ್ದಾವೆ. ಆ್ಯಂಡ್ ಸ್ವಲ್ಪ ಇದು ದೆರ್ ಇಸ್ ನೋ ರೆಗ್ಯುಲೇಷನ್ ಅವ್ರ ಮೇಲೆ, ಎಲ್ಲಿ ಬೇಕಾದರೂ ಅವರು ಹೋಗಿ ಓಡಾಡ್ತಾ ಇದ್ದಾರೆ. ಇದ್ರ ಸಲುವಾಗಿ ನಾವು 2 ಮುಖ್ಯ ವಿಚಾರಗಳು ಗಂಭೀರವಾಗಿ ತೊಗೊಂಡಿದ್ವಿ. ಒಂದು, ಈ ಆಟೋಸ್ಗೆ ಮೊದಲ ತುಮಕೂರು ಟ್ರಾಫಿಕ್ ಪೊಲೀಸ್ ನಂಬರ್ ಅಂತ ಒಂದಿತ್ತು. ಟ್ರಾಫಿಕ್ ಆಟೋ ಮೇಲೆ ಆ ನಂಬರ್ ಇರುತ್ತೆ, ಜೊತೆಗೆ ಆಟೋ ಒಳಗಡೆ ಆಟೋ ಡೀಟೇಲ್ಸ್ ಮತ್ತು ಡ್ರೈವರ್ ಚಾಲಕನ ಡೀಟೇಲ್ಸ್ ಪೂರ್ತಿ ಅದರಲ್ಲಿ ಇರುತ್ತೆ. ಅದು ಮತ್ತೆ ವಾಪಸ್ ಅಳವಡಿಸ್ತಾ ಇದ್ದೀವಿ. ಮಾರ್ಚ್ 1 ಎಲ್ಲ ಆಟೋಗಳು ಅವರವ್ರ ಕ್ಷೇತ್ರದಲ್ಲಿ, ತುಮಕೂರು ಟೌನಲ್ಲಿರುವರು ತುಮಕೂರು ಟ್ರಾಫಿಕ್ ಪೊಲೀಸ್, ಕುಣಿಗಲ್, ಟಿಪ್ಟೂರು ಅವರವ್ರ ತಾಲೂಕು ಕ್ಷೇತ್ರದಲ್ಲಿ RTOs ಇದ್ದಾವೆ. RTO ಕ್ಷೇತ್ರದಲ್ಲಿ ಯಾರ್ಯಾರು ಬರ್ತಾರೋ ಅವ್ರ ಕೆಳಗಡೆ ಅವರು ಈ ನಂಬರ್ಸ್ ಹಾಕ್ಸ್ಕೋಬೇಕಾಗುತ್ತೆ. ಆ್ಯಂಡ್ ಎರಡನೇದು, ತುಮಕೂರಲ್ಲಿ ಸ್ಮಾರ್ಟ್ ಸಿಟಿ ಬಂದಾದ ಮೇಲೆ ಹಳೆ ಏನು ಆಟೋ ಸ್ಟ್ಯಾಂಡ್ಸ್ ಇತ್ತು ಅವು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾವೆ. ಅದಾದಮೇಲೆ ವಾಪಸ್ ಮತ್ತೆ ಚಾಲನೆ ಮಾಡಿಸಿರಲಿಲ್ಲ. ಈಗ ಅದು ನಾವು ಮತ್ತೆ ಕಾರ್ಪೊರೇಷನ್ ಅವರು ನಾವು ಒಂದು ಜಾಯಿಂಟ್ ಅಸೈನ್ಮೆಂಟ್ ತೊಗೊಂಡು ಮಾಡಿದ್ವಿ. ಈಗಾಗಲೇ 2-3 ಮೀಟಿಂಗ್ಸ್ ಮಾಡಿದ್ದೀವಿ. ಸದ್ಯಕ್ಕೆ ಫೀಲ್ಡ್ ಸರ್ವೆ ನಡ್ತಾ ಇದೆ. ಪೊಲೀಸ್ ಮತ್ತು ಕಾರ್ಪೊರೇಷನ್ ಅವರು ಮತ್ತು RTO ಅವರು ಸಹ ಎಲ್ಲೆಲ್ಲಿ ಅವರಿಗೆ ಈಗಾಗಲೇ ಆಟೋ ಚಾಲಕರ ಜೊತೆ ಒಂದು ಮೀಟಿಂಗ್ ಮಾಡಿ ಅವರಿಂದನೂ ಡಿಮ್ಯಾಂಡ್ ತೊಗೊಂಡಿದ್ವಿ, ಹೇಗೆ ಆಟೋ ಎಲ್ಲೆಲ್ಲಿ ಬೇಕೋ ಅವರಿಗೆ ಅಂತ. ಆ ವಿಚಾರದಲ್ಲಿ ಸೊ ಈಗ ಹೊಸ ಆಟೋ ಸ್ಟ್ಯಾಂಡ್ಸ್ ಅದನ್ನು ಮಾರ್ಚ್ 1 ಒಳಗಡೆ ನಾವು ಅನೌನ್ಸ್ ಮಾಡ್ತೀವಿ, ಎಲ್ಲೆಲ್ಲಿ ಆಟೋ ಸ್ಟ್ಯಾಂಡ್ಸ್ ಇದ್ದಾವೆ ಅಂತ. ಅಲ್ಲಿ ಬೇಕಾಗಿರೋ ಮೂಲಭೂತ ಸೌಕರ್ಯಗಳು ಸಹ ಕಾರ್ಪೊರೇಷನ್ ಅವರು ಅಳವಡಿಸ್ತಾರೆ. ಅದು ಅಳವಡಿಸಿ ಭಾಳ ಡಿಸಿಪ್ಲೈನ್ಡ್ ಆಗಿ, ಶಿಸ್ತು ಕ್ರಮಬದ್ಧವಾಗಿ ಆಟೋ ಸ್ಟ್ಯಾಂಡ್ಸನ್ನ ಅಳವಡಿಸ್ತೀವಿ. ಅವರಿಂದ ಆಟೋ ಚಾಲಕರಿಂದನೂ ಸಹ ನಾವು ಅದೇ ಕೋಆಪ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ 1 ಮಂತ್ ಮಾರ್ಚ್ 1 ಸ್ಟಾರ್ಟ್ ಮಾಡ್ತೀವಿ. ಮಾರ್ಚ್ 30 ಒಳಗಡೆ ಎಲ್ಲ ಆಟೋಗಳು ಆ ನಂಬರ್ ಅಳವಡಿಸ್ಕೋಬೇಕು. ಆ್ಯಂಡ್ ಅವರು ಈಗಾಗಲೇ ನಮಗೆ RTO ಇಂದ ಒಂದು ಮಾಹಿತಿ ಬಂದಿದೆ. ಅರೌಂಡ್ ತುಮಕೂರು RTO ಸಬ್ ಡಿವಿಷನ್ ಕೆಳಗಡೆ 7,500 ಆಟೋಸ್, 7,500 ಆಟೋಸ್ ಆ್ಯಾವ್ರೇಜಲ್ಲಿ ಫಿಟ್ನೆಸ್ ಲ್ಯಾಪ್ಸ್ ಆಗಿದೆ. ಸೊ ಇಂಥ ಆಟೋಸು ಯಾರ್ಯಾದ್ರಿಗೆ ಡಾಕ್ಯುಮೆಂಟ್ಸ್ ಇಲ್ಲದೆ ಆಟೋಸ್ ಇವೆಲ್ಲ ನಾವು ಸೀಸ್ ಮಾಡಲಾಗುತ್ತೆ ಮಾರ್ಚ್ 1 ಅರೌಂಡ್ 7,500 ಓನ್ಲಿ ತುಮಕೂರು ಸಬ್ ಡಿವಿಷನಲ್ಲಿ ಇದ್ದಾವೆ, ಫಿಟ್ನೆಸ್ ಲ್ಯಾಬ್ಸ್ ಆಗಿರೋದು. ಅದು ಸೊ ಎಲ್ಲರಿಗೂ ಈ ನಿಮ್ಮ ಮೂಲಕನೇ ನಾನು ಎಲ್ಲ ಆಟೋ ಚಾಲಕರಿಗೆ ತಿಳಿಸ್ತಾ ಇದ್ದೀವಿ. ಸೊ ಮಾರ್ಚ್ 1 ಒಳಗಡೆ ಅವರು ಫಿಟ್ನೆಸ್ ಏನಿದೆ ಅದು ಸರಿಪಡಿಸ್ಕೋಬೇಕು. ಇಲ್ಲ ಅಂದರೆ ಮಾರ್ಚ್ 1 ಆದ ನಂತರ ನಾವು ಮತ್ತು RTO ಜೊತೆಗೆ ಜಾಯಿಂಟ್ ಎಕ್ಸೈಸ್ನಲ್ಲಿ ಯಾರ್ಯಾರಿಗಿಲ್ಲ ಅವರೆಲ್ಲರನ್ನೂ ನಾವು ಕ್ರಮ ತಗೊಳ್ತೀವಿ. ಜೊತೆಗೆ ನಾವು ಈ ಟ್ರಾಫಿಕ್ ನಂಬರ್ ಏನು ಅಳವಡಿಸ್ತೀವಿ ಅದು ಅಳವಡಿಸುವಾಗಲೂ ಸಹ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಲಾಗುತ್ತೆ. ಆವಾಗಲೂ ಸಹ ನಾವು ಏನಾದರೂ ಕಡಿಮೆ ಬಂದರೆ ಅವ್ರನ್ನು ಕ್ರಮ ತಗೊಳ್ಳಲಾಗುತ್ತೆ. ಆಟೋ ಮೇಲೆ ಮುಂಭಾಗ ಹಿಂಭಾಗ ನಂಬರ್ ಹಾಕೋಬೇಕಾಗುತ್ತೆ, TTP ತುಮಕೂರು ಟ್ರಾಫಿಕ್ ಪೊಲೀಸ್ ನಂಬರ್. ಒಳಗಡೆ ಡ್ರೈವರ್ ಡೀಟೇಲ್ಸ್ ಅಲಾಂಗ್ ವಿತ್ ಹಿಸ್ ಫೋಟೋ ಆ್ಯಂಡ್ ವೆಹಿಕಲ್ ಡೀಟೇಲ್ಸ್ ಅದರಲ್ಲಿ ಇರಬೇಕಾಗುತ್ತೆ. ಎಸ್. ಸೊ ಇದನ್ನು ಭಾಳ ಒಂದು ಡ್ರೈವ್ ಮಾಡಿ ಈ ಥರ ಮಾಡ್ದಂಗೆ ನೋಡ್ಕೊಳ್ತೀವಿ. ಆ್ಯಂಡ್ ಎಸ್ಪೆಷಲಿ ನಮಗೆ ಹೊಸ ಬಸ್ ಸ್ಟ್ಯಾಂಡ್ ಬಂದಾದ ಮೇಲೆ ಆ ಬಸ್ ಸ್ಟ್ಯಾಂಡ್ ಜಾಗ ಭಾಳ ಕಂಜೆಸ್ಟೆಡ್ ಆಗಿಬಿಟ್ಟಿದೆ. ಅಲ್ಲಿನೂ ಸಹ ಸ್ಟ್ರಕ್ಚರಲ್ ಚೇಂಜಸ್, ಏನೇನು ರೋಡ್ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ, ರೋಡ್ ಅರೇಂಜ್ಮೆಂಟ್ ಆಗಲಿ, ಇದೆಲ್ಲ ಚೇಂಜ್ ಮಾಡಲಾಗ್ತಾ ಇದೆ ಈಗ ಫಸ್ಟ್ ವೀಕ್ ಆಫ್ ಮಾರ್ಚಲ್ಲಿ. ಆ್ಯಂಡ್ ಈ ಆಟೋಸ್ಗೆ ಎಸ್ಪೆಷಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಆ್ಯಂಡ್ ರೈಲ್ವೆ ಸ್ಟೇಷನ್ ಈ 3 ಕಡೆ ಪ್ರೀಪೇಯ್ಡ್ ಆಟೋ ಇದು ಅಲೋ ಮಾಡೋಕ್ಕೆ ಚಾರ್ಜಸ್ ಇದು ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅದನ್ನು ನಾವು ಅಳವಡಿಸ್ತೀವಿ. ಸೊ ಈಗಾಗಲೇ ಸ್ಕೂಲ್ ನಾವು ಪ್ರತಿಯೊಂದು ತಿಂಗಳ ಡ್ರೈವ್ ಮಾಡಿಸ್ತೀವಿ. ಜನರಲಿ ನಾವು ಅದು ಪಬ್ಲಿಕ್ ಮೀಡಿಯಾಗೆ ಹೇಳಿಲ್ಲ. ನನಗೆ ಮಾಹಿತಿ ಇರೋದಂಗೆ ಎಲ್ಲೂ ನಾವು ಓವರ್ಲೋಡಿಂಗ್ ಬಿಡ್ತಾ ಇಲ್ಲ ಮಕ್ಕಳ ವಿಚಾರದಲ್ಲಿ ಎಸ್ಪೆಷಲಿ. ಬಿಕಾಸ್ ನಮ್ಮ ತುಮಕೂರು ಶೈಕ್ಷಣಿಕ ನಗರ ಆಗಿರೋದ್ರಿಂದ ಭಾಳಷ್ಟು ಸ್ಕೂಲ್ಸ್ ಇದ್ದಾವೆ. ಈಗಾಗಲೇ ನಾವೆಲ್ಲ ಸ್ಕೂಲ್ಸ್ ಕವರ್ ಮಾಡಿದ್ದೀವಿ. ಅವ್ರ ಡ್ರೈವರ್ಸ್ ಫಿಟ್ನೆಸ್ ಚೆಕ್ ಮಾಡಿದ್ದೀವಿ, ಅವ್ರ ವೆಹಿಕಲ್ಸ್ ಫಿಟ್ನೆಸ್ ಚೆಕ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲೂ ಓವರ್ಲೋಡಿಂಗ್ ಇಲ್ಲದೆ ತೊಗೊಂಡು ಹೋಗೋ ಥರ ಈಗಾಗಲೇ ಸ್ಕೂಲ್ಸ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ.
ಸಾರ್ವಜನಿಕರು ಸಹ ನಾವು ಈಗಾಗಲೇ ಮನವಿ ಮಾಡ್ಕೊಳ್ತೇವೆ. ಈಗ ಅದು ಮೀಟರ್ ಅಳವಡಿಸ್ಕೋಬೇಕು. ಸೊ ಆ ಮೀಟರ್ ಅಳವಡಿಸೋ ಥರನೂ ನಾವು ಕ್ರಮಗಳು ತಗೊಳ್ತೀವಿ.